ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ವಿಡಿಯೋದಲ್ಲಿ ನಿಮಗೆ ಆಯಿಲ್ನ ಹೇಗೆ ಹೇರಿಗೆ ಅಪ್ಲೈ ಮಾಡಬೇಕು, ಅದರಿಂದ ಏನೇನು ಬೆನಿಫಿಟ್ಸ್ ಇದೆ, ಎಷ್ಟು ದಿನಕ್ಕೊಂದ್ಸಲಿ ನೀವು ಆಯಿಲ್ನ ಅಪ್ಲೈ ಮಾಡಬೇಕು, ಆಯಿಲ್ ಅಪ್ಲೈ ಮಾಡೋಕ್ಕೂ ಮುಂಚೆ ನಮ್ಮ ಹೇರನ್ನು ಯಾವ ಥರ ರೆಡಿ ಮಾಡ್ಕೋಬೇಕು, ಆಯಿಲ್ ಅಪ್ಲೈ ಮಾಡಿದ ನಂತರ ಏನೆಲ್ಲ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಲಾಸ್ಟ್ವರೆಗೂ ಸ್ಕಿಪ್ ಮಾಡ್ದಲೇ ನೋಡಿ. ನಿಮಗೆ ಈ ಸ್ಟೆಪ್ಸ್ನ ಫಾಲೋ ಮಾಡಿದ ನಂತರ ನಿಮಗೇನೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಕೆಲವೊಬ್ಬರು ಆಯಿಲ್ ಅಪ್ಲೈ ಮಾಡಿದ ನಂತರ ತುಂಬ ಹೇರ್ ಫಾಲ್ ಆಗುತ್ತೆ, ಇಲ್ಲ ನಾನು ಆಯಿಲ್ ಅಪ್ಲೈಯೇ ಮಾಡಲ್ಲ ಬಿಕಾಸ್ ನನಗೆ ತುಂಬ ಹೇರ್ ಫಾಲ್ ಆಗುತ್ತೆ ಅಂತ ತುಂಬ ಕಂಪ್ಲೇಂಟ್ಸ್ ಇರುತ್ತೆ. ನೀವು ಇವತ್ತು ನಾನು ತೋರಿಸೋ ಸ್ಟೆಪ್ಸ್ನ ಫಾಲೋ ಮಾಡಿ ನಿಮಗೆ ಹೇರ್ ಫಾಲ್ ನಿಜವಾಗ್ಲೂ ಕಮ್ಮಿ ಆಗುತ್ತೆ. ನಾವು ಆಯಿಲ್ನ ರೆಗ್ಯುಲರ್ ಆಗಿ ಅಪ್ಲೈ ಮಾಡಬೇಕು. ಕೆಲವೊಬ್ಬರು ದಿನ ಹೇರ್ ವಾಶ್ ಮಾಡ್ತಾರೆ, ಆಯಿಲ್ ಅಪ್ಲೈಯೇ ಮಾಡಲ್ಲ. ಇನ್ನು ಕೆಲವೊಬ್ಬರು ದಿನ ಆಯಿಲ್ ಅಪ್ಲೈ ಮಾಡ್ತಾರೆ. ಇದರಿಂದ ಎಲ್ಲ ನಮ್ಮ ಕೂದಲಿಗೆ ತುಂಬ ಅಂದರೆ ತುಂಬ ಡ್ಯಾಮೇಜ್ ಆಗುತ್ತೆ. ಸೊ ಹಾಗಾಗಿ ನಾವು ಎಷ್ಟು ದಿನಕ್ಕೊಂದ್ಸಲಿ ಆಯಿಲ್ ಅಪ್ಲೈ ಮಾಡಬೇಕು, ಏನೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ನಿಮಗೆ ಯಾವ ಥರ ಸ್ಕಿನ್ ಕೇರ್ ಅಥವಾ ಹೇರ್ ಕೇರ್ ವಿಡಿಯೋಸ್ ಬೇಕು ಅದನ್ನು ನನಗೆ ಕಮೆಂಟ್ಸಲ್ಲಿ ಹೇಳಿ. ಮೊದಲಿಗೆ ನಾನು ಎಷ್ಟು ದಿನಕ್ಕೊಂದ್ಸರಿ ಆಯಿಲ್ ಅಪ್ಲೈ ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ. ನಾನು ವೀಕ್ಲಿ ಟ್ವೈಸ್ ಆಯಿಲ್ ಅಪ್ಲೈ ಮಾಡ್ತೀನಿ. ಇದು ನನ್ನ ರೆಗ್ಯುಲರ್ ಹೇರ್ ಕೇರ್ ರುಟೀನ್. 3-4 ಡೇಸ್ ಆದಮೇಲೆ ನನಗೆ ನನ್ನ ಹೇರ್ ಕಂಫರ್ಟ್ ಅನಿಸಲ್ಲ, ತುಂಬ ಸ್ಟಿಕ್ಕಿ ಅನಿಸುತ್ತೆ, ಇಲ್ಲ ಒಂದೊಂದ್ಸಲಿ ಡ್ರೈ ಅನಿಸುತ್ತೆ. ಸೊ ಹಾಗಾಗಿ ನಾನು 2 ಸಲ, 1 ವಾರಕ್ಕೆ 2 ಸಲ ಆಯಿಲ್ ಅಪ್ಲೈ ಮಾಡ್ತೀನಿ. ಆಮೇಲೆ ಕೆಲವೊಬ್ಬರು ಓವರ್ನೈಟ್ ಬಿಡಬಾರ್ದು ಅಂತಾರೆ, ಕೆಲವೊಬ್ಬರು ಓವರ್ನೈಟ್ ಬಿಡಬೇಕು ಅಂತಾರೆ. ಆಯಿಲ್ನ ತುಂಬ ಟೈಮ್ ಬಿಡಬಾರ್ದು, ಅದು ತುಂಬ ಡಸ್ಟ್ನ ಅಟ್ರ್ಯಾಕ್ಟ್ ಮಾಡುತ್ತೆ, ಫಾಲಿಕಲ್ಸ್ನೆಲ್ಲ ಕ್ಲೋಸ್ ಮಾಡುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಯೂಶ್ವಲಿ ಓವರ್ನೈಟ್ ಆಯಿಲ್ನ ನನ್ನ ಕೂದಲಲ್ಲಿ ಬಿಡ್ತೀನಿ. ನಾನು ನೈಟ್ ಹಚ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೆಡ್ ಬಾತ್ ಮಾಡ್ತೀನಿ. ಅದು ನಿಮಗೆ ಕಂಫರ್ಟೇಬಲ್ ಹೇಗಿದೆ ಹಾಗೆ ಮಾಡಿ. ನೀವು ಇಲ್ಲ ನಾನು ಬೆಳಗ್ಗೆ ಹಚ್ಕೊಂಡು 1-2-3 ಅವರ್ಸ್ ಬಿಟ್ಟು ಸ್ನಾನ ಮಾಡ್ತೀನಿ ಅಂದರೂ ಓಕೆ, ಇಲ್ಲ ಅಂದರೆ ಓವರ್ನೈಟ್ ಬಿಡ್ತೀನಿ ಅಂದರೂ ಓಕೆ. ಬಟ್ ನೀವು ಆಯಿಲ್ ಹಚ್ಕೊಂಡು ಆಚೆ ಕಡೆ ಹೋಗಬಾರ್ದು. ಆಚೆ ಕಡೆ ಹೋಗೋದನ್ನ ಅವಾಯ್ಡ್ ಮಾಡಿ. ನೀವು ಆಚೆ ಕಡೆ ಹೋದಾಗ ಆಯಿಲು ಡಸ್ಟನ್ನ ಅಟ್ರ್ಯಾಕ್ಟ್ ಮಾಡೋದು ಜಾಸ್ತಿ. ಸೊ ಹಾಗಾಗಿ ನೀವು ಓವರ್ನೈಟ್ ಬಿಡ್ತೀನಿ ಅಂದರೆ ನೀವೆಲ್ಲೂ ಆಚೆ ಕಡೆ ಹೋಗ್ಬೇಡಿ, ಮನೆಯಲ್ಲೇ ಹಚ್ಕೊಂಡು 1 or 2 ಅವರ್ಸ್ ಆದಮೇಲೆ ಮಲ್ಕೊಳ್ಳಿ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿ. ನೀವೆಲ್ಲೂ ಆಚೆ ಹೋಗಲಿಲ್ಲ ಅಂದರೆ ನೀವು ಆಯಿಲ್ನ ಓವರ್ನೈಟ್ ಹಚ್ಕೊಂಡ್ರು ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಅನಿಸುತ್ತೆ. ಬಟ್ ನಾನು ಯೂಶ್ವಲಿ ಓವರ್ನೈಟೇ ಬಿಡ್ತೀನಿ. ನಾವು ಹೇರಿಗೆ ಆಯಿಲ್ ಅಪ್ಲೈ ಮಾಡೋಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಏನಂದರೆ ನಾವು ಹೇರನ್ನು ಕೋಂಬ್ ಮಾಡ್ಕೋಬೇಕು. ನಮ್ಮ ಹೇರನ್ನು ನೀಟಾಗಿ ಡಿಟ್ಯಾಂಗಲ್ ಮಾಡ್ಕೊಂಡಿದ್ದ ನಂತರ ನಾವು ಆಯಿಲ್ನ ಅಪ್ಲೈ ಮಾಡ್ಕೋಬೇಕು. ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಪ್ಯೂರ್ ಕೋಕೋನಟ್ ಆಯಿಲ್. ಇದರಲ್ಲಿ ನಾನು ಯಾವುದೇ ರೀತಿಯಾದ ಪ್ಯಾರಾಶೂಟ್ ಆಗಲಿ ಇಲ್ಲ ಮತ್ತೊಂದಾಗಲಿ ಯೂಸ್ ಮಾಡ್ತಿಲ್ಲ. ನಾನು ಪ್ಯೂರ್ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಇದನ್ನು ಅಪ್ಲೈ ಮಾಡೋದಕ್ಕೆ ನಾನು ಸಿಂಪಲ್ಲಾಗಿ ಕಾಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಕಾಟನ್ ಯಾಕೆ ಅಂದರೆ ನಮ್ಮ ಸ್ಕ್ಯಾಲ್ಪಿಗೆಲ್ಲ ಅಪ್ಲೈ ಮಾಡಬೇಕಾದ್ರೆ ನಾವು ಕೈ ಯೂಸ್ ಮಾಡಿ ಆಯಿಲ್ ಅಪ್ಲೈ ಮಾಡೋದಕ್ಕಿಂತ ಕಾಟನ್ ಯೂಸ್ ಮಾಡಿದ್ರೆ ಇನ್ನು ನೀಟಾಗಿ ಆಯಿಲ್ ಅಬ್ಸರ್ವ್ ಆಗುತ್ತೆ ಅನ್ನೋ ಒಂದು ರೀಸನು. ನಿಮಗೆ ಕಂಫರ್ಟಬಲ್ ಇಲ್ಲ, ನಾನು ಕೈಯಲ್ಲೇ ಹಚ್ಕೋತೀನಿ ಅಂದ್ರೂ ಹಚ್ಕೋಬೋದು. ಬಟ್ ನಾನು ಯೂಶ್ವಲಿ ಕಾಟನ್ನ ಯೂಸ್ ಮಾಡ್ತೀನಿ. ಸೊ ಬನ್ನಿ, ಹೇಗೆ ಆಯಿಲ್ ಅಪ್ಲೈ ಮಾಡಬೇಕು, ಎಲ್ಲೆಲ್ಲಿಗೆ ಅಪ್ಲೈ ಮಾಡಬೇಕು, ಯಾವ ಥರ ಅಪ್ಲೈ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಈ ಕಾಟನ್ನ ಆಯಿಲಲ್ಲಿ ಡಿಪ್ ಮಾಡಿ. ನಾವು ಆಯಿಲ್ನ ಯಾವತ್ತೂ ಸ್ಕ್ಯಾಲ್ಪಿಂದ ಅಪ್ಲೈ ಮಾಡಿದ್ರೆ ತುಂಬ ಒಳ್ಳೆಯದು. ಹೇರಿಗೆ ಆಯಿಲ್ ಜಾಸ್ತಿ ಅಪ್ಲೈ ಮಾಡೋದ್ರಿಂದ ನಮಗೇನು ಯೂಸ್ ಇರಲ್ಲ. ಸೊ ಹಾಗಾಗಿ ಜಾಸ್ತಿ ನಾವು ಆಯಿಲ್ನ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಬೇಕು. ನಾನಿಲ್ಲಿ ಕಾಟನ್ನ ಆಯಿಲಿಗೆ ಡಿಪ್ ಮಾಡಿ ಈ ಥರ ಮಾಡಿ ನಾವು ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡ್ಬೋದು. ಜೆಂಟಲಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಸ್ಕ್ಯಾಲ್ಪಿಗೆ, ಸೊ ದಟ್ ಸ್ಕ್ಯಾಲ್ಪ್ ಆಯಿಲ್ನ ಅಬ್ಸರ್ವ್ ಮಾಡುತ್ತೆ. ಇದೇ ಥರ ನೀವು ಡಿಫ್ರೆಂಟ್ ಪಾರ್ಟಿಷನ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕು. ಈ ಥರ ನೀವು ಬೇರೆ ಬೇರೆ ಕಡೆ ಪಾರ್ಟಿಷನ್ ಮಾಡಿಕೊಂಡು ನೀಟಾಗಿ ಸ್ಕ್ಯಾಲ್ಪ್ ಕಂಪ್ಲೀಟಾಗಿ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ಕಾಟನ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ. ನೀವು ಕಾಟನ್ ಯೂಸ್ ಮಾಡಲಿಲ್ಲ ಅಂದರೆ ನಿಮ್ಮ ಫಿಂಗರ್ ಟಿಪ್ಸಲ್ಲಿ ಎಣ್ಣೆನ ತಗೊಂಡು ಅದನ್ನು ನೀಟಾಗಿ ಸ್ಕ್ಯಾಲ್ಪಿಗೆಲ್ಲ ಅಪ್ಲೈ ಮಾಡಿ.
ನೀವು ನೋಡ್ಬೋದು ಈ ಥರ ನಾನು ಜೆಂಟಲಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ, ಸೊ ದಟ್ ಆಯಿಲ್ ಎಲ್ಲ ಸ್ಕ್ಯಾಲ್ಪ್ಗೆ ಅಬ್ಸರ್ವ್ ಆಗಲಿ ಅಂತ. ನಾವು ಆಯಿಲ್ ಅಪ್ಲೈ ಮಾಡೋಕ್ಕೂ ಮುಂಚೆನೇ ಯಾಕೆ ಡಿಟ್ಯಾಂಗಲ್ ಮಾಡ್ಕೋಬೇಕು ಅಂತ ಅಂದರೆ, ಆಯಿಲ್ ಅಪ್ಲೈ ಮಾಡಿದ ನಂತರ ನಾವು ಯಾವುದೇ ರೀತಿಯಾದ ಕೋಂಬ್ ಆಗಲಿ ಇಲ್ಲ ಏನೇ ಯೂಸ್ ಮಾಡಿ ನಮ್ಮ ಹೇರನ್ನು ಕೋಂಬ್ ಮಾಡ್ಕೋಬಾರ್ದು. ಯಾಕಂದರೆ ಹೇರ್ ಫಾಲ್ ತುಂಬ ಜಾಸ್ತಿ ಇರುತ್ತೆ. ನಾವು ಆಯಿಲ್ ಅಪ್ಲೈ ಮಾಡಿದ ತಕ್ಷಣ ಕೋಂಬ್ ಮಾಡ್ತೀವಿ ಅಂದರೆ ನಾವು ಹಚ್ಚಿರೋ ಆಯಿಲೆಲ್ಲ ಕೋಂಬಿಗೆ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ಸು ಇರುತ್ತೆ ಮತ್ತು ತುಂಬ ಹೇರ್ ಫಾಲ್ ಕೂಡ ಆಗುತ್ತೆ. ಸೊ ಹಾಗಾಗಿ ನಾವು ಆಯಿಲ್ ಅಪ್ಲೈ ಮಾಡೋಕ್ಕೂ ಮುಂಚೆನೇ ಡಿಟ್ಯಾಂಗಲ್ ಮಾಡಿಕೊಂಡು ನಂತರ ಆಯಿಲ್ನ ಅಪ್ಲೈ ಮಾಡ್ಕೋಬೇಕು. ಆವಾಗ ಹೇರ್ ಫಾಲ್ ಕೂಡ ನಮಗೆ ಕಮ್ಮಿ ಆಗುತ್ತೆ, ಹೇರ್ ಡ್ಯಾಮೇಜ್ ಕೂಡ ಆಗಲ್ಲ. ಹಾಗೆ ಮಾಡೋದ್ರಿಂದ ನಮಗೆ ಹೇರ್ ಡ್ಯಾಮೇಜ್ ಕೂಡ ಆಗಲ್ಲ. ನೀವು ನೋಡ್ಬೋದು ನಾನು ಬರೀ ಸ್ಕ್ಯಾಲ್ಪಿಗಷ್ಟೇ ಅಪ್ಲೈ ಮಾಡ್ತಾಯಿದ್ದೀನಿ ಆಯಿಲ್ನ. ಫಸ್ಟು ನೀಟಾಗಿ ಸ್ಕ್ಯಾಲ್ಪಿಗೆಲ್ಲ ಅಪ್ಲೈ ಮಾಡಿದ ನಂತರನೇ ನಾವು ಹೇರಿಗೆ ಆಯಿಲ್ನ ಅಪ್ಲೈ ಮಾಡಬೇಕು. ಇವಾಗ ನಾನು ಬ್ಯಾಕಲ್ಲಿ ಪಾರ್ಟಿಷನ್ ಮಾಡಿಕೊಂಡು ಅಲ್ಲಿಗೂ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಮೇಕ್ ಶ್ಯೂರ್ ನೀವು ಕಂಪ್ಲೀಟ್ ನಿಮ್ಮ ಹೆಡ್ಡಿಗೆ ಪೂರ ಆಯಿಲ್ನ ಹಾಕ್ತೀರ ಅಂತ. ಬರೀ ಮುಂದೆ ಆಯಿಲ್ ಅಪ್ಲೈ ಮಾಡಿ ಹಿಂದೆ ಬಿಡೋದು ಆ ಥರ ಎಲ್ಲ ಮಾಡಬೇಡಿ. ಎಲ್ಲ ಕಡೆಗೂ ನೀಟಾಗಿ ಸ್ಕ್ಯಾಲ್ಪಿಗೆ ಆಯಿಲ್ನ ಅಪ್ಲೈ ಮಾಡಿ. ನಾವು ಓವರ್ ಆಯಿಲಿಂಗ್ ಕೂಡ ಮಾಡಬಾರ್ದು. ಓವರ್ ಆಯಿಲಿಂಗ್ ಮಾಡಿದ್ರೆ ಫಾಲಿಕಲ್ಸ್ ಎಲ್ಲ ಕಂಪ್ಲೀಟಾಗಿ ಕ್ಲೋಸ್ ಆಗಿಬಿಡುತ್ತೆ. ಇದರಿಂದನೂ ನಮ್ಮ ಹೇರಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ನಾನು ನನ್ನ ಸ್ಕ್ಯಾಲ್ಪಿಗೆಲ್ಲ ನೀಟಾಗಿ ಆಯಿಲ್ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟು ಹೇರಿಗೆ ಅಪ್ಲೈ ಮಾಡೋಣ. ಹೇರಿಗೆ ತುಂಬ ಆಯಿಲ್ ಅಪ್ಲೈ ಮಾಡೋದೇನು ನೆಸೆಸರಿ ಇರಲ್ಲ. ಜಸ್ಟ್ ಒಂದು ಸ್ವಲ್ಪ ತೊಗೊಂಡು ಫ್ರಮ್ ರೂಟ್ ಟು ಟಿಪ್ ಆಯಿಲ್ನ ಅಪ್ಲೈ ಮಾಡಬೇಕು. ಅವಾಯ್ಡ್ ಅಪ್ಲೈಯಿಂಗ್ ಟೂ ಮಚ್ ಆಯಿಲ್. ಇದರಿಂದ ಕೆಲವರಿಗೆ ಮಿಸ್ಕನ್ಸೆಪ್ಷನ್ ಇರುತ್ತೆ ದಟ್ ನಾವು ತುಂಬ ಆಯಿಲ್ ಅಪ್ಲೈ ಮಾಡಿದ್ರೆ ನಮ್ಮ ಕೂದಲು ತುಂಬ ಚೆನ್ನಾಗಿರುತ್ತೆ ಅಂತ. ಆ ಥರ ಎಲ್ಲ ಏನೂ ಇರಲ್ಲ. ಎಷ್ಟು ಬೇಕೋ ಅಷ್ಟೇ ಅಪ್ಲೈ ಮಾಡಿ. ಡಿಪೆಂಡಿಂಗ್ ಆನ್ ಯೋರ್ ಹೇರ್ ನೀವು ಆಯಿಲ್ನ ಅಪ್ಲೈ ಮಾಡಬೇಕು. ಇವಾಗ ನಾವು ಹೇರಿಗೆ ಆಯಿಲ್ ಅಪ್ಲೈ ಮಾಡೋಣ. ಅಗೇನ್ ನೀವು ನಿಮ್ಮ ಹೇರನ್ನು ಪಾರ್ಟಿಷನ್ ಮಾಡಿಕೊಂಡು ಅಪ್ಲೈ ಮಾಡಿ. ಸೊ ಆವಾಗ ಯಾವ ಹೇರೂ ಲೆಫ್ಟ್ ಔಟ್ ಆಗಲ್ಲ. ಸೊ ಸ್ವಲ್ಪ ಹೇರ್ನ ತಗೊಂಡು ನೀವು ನೀಟಾಗಿ ಫ್ರಮ್ ರೂಟ್ ಇಂದ ಟಿಪ್ವರೆಗೂ ಆಯಿಲ್ನ ಅಪ್ಲೈ ಮಾಡಿ. ಟಿಪ್ಪಿಗೆ ಆಯಿಲ್ ಅಪ್ಲೈ ಮಾಡೋದನ್ನ ಮರಿಬೇಡಿ, ಬಿಕಾಸ್ ದಿಸ್ ಇಸ್ ದ ಓಲ್ಡೆಸ್ಟ್ ಹೇರ್ ನಮಗೆ. ಸೊ ಹಾಗಾಗಿ ನಾವು ನಮ್ಮ ಟಿಪ್ಪನ್ನ ಕೂಡ ಕೇರ್ ಮಾಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಒಂದು ಸ್ವಲ್ಪ ಆಯಿಲ್ ಈ ಥರ ತಗೊಂಡು ನೀವು ರೂಟಿಂದ ಟಿಪ್ವರೆಗೂ ಅಪ್ಲೈ ಮಾಡಿ. ಜೆಂಟಲಾಗಿ ಅಪ್ಲೈ ಮಾಡಿ, ತುಂಬ ಹೇರನ್ನು ಪುಲ್ ಮಾಡಬೇಡಿ. ಸೊ ಎಲ್ಲ ಕಡೆ ಈ ಥರ ನೀಟಾಗಿ ಆಯಿಲ್ನ ರೂಟಿಂದ ಟಿಪ್ವರೆಗೂ ಅಪ್ಲೈ ಮಾಡಿ. ನಾನು ಇವಾಗ ಎಲ್ಲ ನನ್ನ ಫುಲ್ ಕೂದಲಿಗೆ ಸ್ಕ್ಯಾಲ್ಪಿಂದ ಹಿಡಿದು ರೂಟ್ವರೆಗೂ ಆಯಿಲ್ನ ಅಪ್ಲೈ ಮಾಡಿದ್ದೀನಿ. ನೀವು ನೋಡ್ಬೋದು ನಾನು ತುಂಬ ಓವರ್ ಆಯಿಲಿಂಗ್ ಕೂಡ ಮಾಡಿಲ್ಲ. ನನ್ನ ಹೇರಿಗೆ ಎಷ್ಟು ಬೇಕು ಅಷ್ಟೇ ಆಯಿಲ್ನ ಅಪ್ಲೈ ಮಾಡಿದ್ದೀನಿ. ಸೊ ಆಯಿಲ್ ಅಪ್ಲೈ ಮಾಡಿದ ನಂತರ ಕೆಲವೊಬ್ಬರು ಮಸಾಜ್ ಮಾಡಬೇಕು ಅಂತೇಳಿ ಕೂದಲನ್ನೆಲ್ಲ ಈ ಥರ ತುಂಬ ಹಾರ್ಷಾಗಿ ರಬ್ ಮಾಡ್ತೀರಾ. ಅದನ್ನೆಲ್ಲ ದಯವಿಟ್ಟು ಮಾಡಬೇಡಿ. ಯಾವಾಗಲೂ ಜೆಂಟಲಾಗಿ ನಮ್ಮ ಸ್ಕಿನ್ ಆಗಲಿ ಮತ್ತು ಹೇರ್ ಆಗಲಿ ನೀಟಾಗಿ ಜೆಂಟಲಾಗಿ ಸ್ಕ್ರಬ್ ಮಾಡಬೇಕು, ಇಲ್ಲ ಮಸಾಜ್ ಮಾಡಬೇಕು. ಸೊ ಯಾವತ್ತೂ ಮಸಾಜ್ ಮಾಡೋದಕ್ಕೆ ನಿಮ್ಮ ನೇಲ್ಸ್ನ ಯೂಸ್ ಮಾಡಬೇಡಿ. ಯಾವಾಗಲೂ ನಿಮ್ಮ ಫಿಂಗರ್ ಟಿಪ್ಸ್ನ ಯೂಸ್ ಮಾಡಿ ಜೆಂಟಲಾಗಿ ನೀವು ರೌಂಡ್ ಇದರಲ್ಲಿ ಮಸಾಜ್ ಮಾಡಬೇಕು. ಈ ಥರ ನೀಟಾಗಿ ಜೆಂಟಲಾಗಿ ತುಂಬಾ ಪ್ರೆಸ್ ಮಾಡಬೇಡಿ, ಜೆಂಟಲಾಗಿ ಮಸಾಜ್ ಮಾಡಿ. ಇದರಿಂದ ನಿಮಗೆ ರಿಲೀಫ್ ಸಿಗುತ್ತೆ. ಏನಾದ್ರು ಹೆಡ್ಏಕ್ ಇರಲಿ ಇಲ್ಲ ಯಾವುದೇ ರೀತಿಯಾದ ಸ್ಟ್ರೆಸ್ ಇರಲಿ, ಇದರಿಂದ ಎಲ್ಲ ನಿಮಗೆ ರಿಲೀಫ್ ಸಿಗುತ್ತೆ. ಮಸಾಜ್ ಮಾಡಿದ ನಂತರ ನಿಮ್ಮ ಕೂದಲನ್ನ ಒಂದು ಸ್ವಲ್ಪ
ಸ್ವಲ್ಪ ಕೂದಲು ತೊಗೊಂಡು ಹಿಂಗೆ ರೊಟೇಟ್ ಮಾಡಿಕೊಂಡು ಲೈಟಾಗಿ ಪುಲ್ ಮಾಡಿ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಇವಾಗ ಆಯಿಲ್ ಅಪ್ಲೈ ಮಾಡಿದಾಯಿತು. ಇವಾಗ ಕೆಲವೊಬ್ಬರು ಹೇರ್ನ ಕೋಮ್ ಮಾಡಿಬಿಡ್ತಾರೆ. ದಯವಿಟ್ಟು ಆಯಿಲ್ ಅಪ್ಲೈ ಮಾಡಿದ ನಂತರ ಹೇರನ್ನು ಯಾವುದೇ ರೀತಿಯಾದ ಕೋಮ್ನ ಯೂಸ್ ಮಾಡಬೇಡಿ. ಅದರಿಂದ ನಿಮಗೆ ಹೇರ್ ಫಾಲ್ ತುಂಬ ಜಾಸ್ತಿ ಆಗುತ್ತೆ. ಆಯಿಲ್ ಅಪ್ಲೈ ಮಾಡಿದ ನಂತರ ನಿಮ್ಮ ಹೇರನ್ನು ನೀವೇ ನಿಮ್ಮ ಕೈಗಳನ್ನು ಯೂಸ್ ಮಾಡಿ ನೀವು ಹೇರನ್ನು ಬ್ರೇಡ್ ಮಾಡ್ಕೋಬೋದು. ನೀವು ಆಯಿಲ್ ಅಪ್ಲೈ ಮಾಡಿದ ತಕ್ಷಣ ಕೋಮ್ ಮಾಡೋದಾಗಲಿ ಈ ಥರ ಯಾವುದೇ ರೀತಿಯಾದ ತಪ್ಪುಗಳನ್ನ ದಯವಿಟ್ಟು ಮಾಡಬೇಡಿ. ನಿಮ್ಮ ಫಿಂಗರ್ ಟಿಪ್ಸ್ನ ಯೂಸ್ ಮಾಡಿ ಹೇರನ್ನು ನೀಟಾಗಿ ನೀವೇ ಬ್ರೇಡ್ ಮಾಡ್ಕೋಬೋದು. ನೇಲ್ಸನ್ನು ಕೂಡ ನಿಮ್ಮ ಸ್ಕ್ಯಾಲ್ಪಿಗೆಲ್ಲ ಟಚ್ ಮಾಡೋದನ್ನ ಅವಾಯ್ಡ್ ಮಾಡಿ. ಲೂಸಾಗೇ ಬ್ರೇಡ್ ಮಾಡ್ಕೊಳ್ಳಿ. ನಿಮಗಿಲ್ಲ ನನಗೆ ಜಡೆ ಹಾಕೊಳ್ಳೋದಕ್ಕಿಲ್ಲ ಇಷ್ಟ ಇಲ್ಲ ಅಂದರೆ ನೀವು ನಿಮ್ಮ ಕೂದಲನ್ನ ಒಂದು ಕ್ಲಿಪ್ ಹಾಕಿ ಈ ಥರ ರೊಟೇಟ್ ಮಾಡಿ ಒಂದು ಕ್ಲಿಪ್ ಹಾಕಿ ಕೂಡ ಬಿಡ್ಬೋದು. ನೀವು ಇದೇ ಥರ ಸ್ಟೆಪ್ಸ್ ಫಾಲೋ ಮಾಡಿ. ಇದರಿಂದ ರಿಸಲ್ಟ್ಸ್ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಹಾಗೆ ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಯಾವ ಥರ ಹೇರ್ ಕೇರ್ ಆಗಲಿ ಸ್ಕಿನ್ ಕೇರ್ ಆಗಲಿ ನಿಮಗೆ ತೋರಿಸ್ಕೊಡ್ಬೇಕು ಅಂತ ಇಷ್ಟ ಇದ್ದರೆ ಅದನ್ನು ನನಗೆ ಕಮೆಂಟ್ಸಲ್ಲಿ ಹೇಳಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.